Hello guys, welcome back to my YouTube channel that is Mindful Moment. I hope all are doing good. ಇವತ್ತಿನ ಕ್ಲಾಸಲ್ಲಿ ನಾವು ನೋಡ್ತಿದ್ದೀರಿ ನಾಟಕದ ಸಮ್ಮರಿ ನೋಡ್ತಿದ್ದೀರಿ. ಯಾವುದು ಅಂದರೆ ಡೊಳ್ಳುಗೊಟ್ಟಿ ಅನ್ನೋ ನಾಟಕದ ಸಮ್ಮರಿನ ನೋಡ್ತಿದ್ದೀವಿ. ಇದರಲ್ಲಿ ಬಂದು 3 ಭಾಗಗಳಾಗಿ ವಿಂಗಡಣೆ ಮಾಡಿರ್ತಾರೆ. ಅದರಲ್ಲಿ ಬಂದು 3 ಭಾಗನ ನಾವು ಒಂದೇ ಸಮ್ಮರಿಯಲ್ಲಿ ನೋಡ್ತಾ ಬರ್ತೀರಿ. ಆ್ಯಂಡ್ ಈ ನಾಟಕ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಸಮ್ಮರಿ ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗದಿರ ಹಂಗೆ ವೀಡಿಯೋಸ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ಆ್ಯಂಡ್ ಇದೇ ರೀತಿ ನಾನು ಪ್ರತಿಯೊಂದು ವೀಡಿಯೋಸು ಮಾಡಿ ಹಾಕಿದ್ದೀನಿ ಸಮ್ಮರಿ ಎಕ್ಸ್ಪ್ಲನೇಷನ್ ವೀಡಿಯೋ. ಅದನ್ನು ನೀವು ನೋಡಿ ಚೆಕ್ಔಟ್ ಮಾಡಿಲ್ಲ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಪ್ಲೇ ಲಿಸ್ಟ್ ಇರುತ್ತೆ, ಅಲ್ಲೂ ಹೋಗಿ ನೀವು ಚೆಕ್ಔಟ್ ಮಾಡ್ಬೋದು. ಆ್ಯಂಡ್ ನಾಟಕದ ಸಮ್ಮರಿ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಕವಿ ಪರಿಚಯ ನೋಡ್ಕೊಂಡು ಹೋಗ್ಬಿಡೋಣ. ಆ್ಯಂಡ್ ನಿಮ್ಗೇನಾದರೂ ನೋಟ್ಸ್ ಬೇಕು ಕನ್ನಡ ಅಂತ ಅಂದರೆ ಕನ್ನಡ ಮಾತ್ರ ಅಲ್ಲ, ಯಾವುದೇ ಸಬ್ಜೆಕ್ಟ್ದು ನೋಟ್ಸು ಇನ್ಕ್ಲೂಡಿಂಗ್ ಪ್ರತಿಯೊಂದು ಚಾಪ್ಟರ್ಸ್ ಕೂಡ ಇನ್ಕ್ಲೂಡ್ ಆಗಿರುತ್ತೆ ಒಂದು ನೋಟ್ಸಲ್ಲಿ. ಬೇಕು ಅಂದರೆ ಡಿಸ್ಕ್ರಿಪ್ಷನಲ್ಲಿ ನಂಬರ್ ಇರುತ್ತೆ, ಅಲ್ಲಿ ಬಂದು ಮೆಸೇಜ್ ಮಾಡಿ ನಿಮಗೆ ನೋಟ್ಸ್ ಅನ್ನೋದು ಸೆಂಡ್ ಆಗುತ್ತೆ. ಬಟ್ ಅದಕ್ಕೆ ಪರ್ಟಿಕ್ಯುಲರ್ ಪೇ ನೋಟ್ ಅನ್ನೋದನ್ನ ಪೇ ಮಾಡಬೇಕು. ಆ್ಯಂಡ್ ಇಲ್ಲಿಗೆ ಕವಿ ಪರಿಚಯ ಎಂಡ್ ಆಗುತ್ತೆ. ಸಮ್ಮರಿ ನೋಡ್ತಾ ಬರೋಣ ಬನ್ನಿ. ಸಮ್ಮರಿ ಇಲ್ಲಿಂದ ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಆ್ಯಂಡ್ ವಾಟ್ಸಪ್ ಗ್ರೂಪ್ ಕೂಡ ಇದೆ, ಅದನ್ನು ಜಾಯ್ನ್ ಆಗಿಲ್ಲ ಅಂದರೆ ಒಂದ್ಕಿತ ಚೆಕ್ಔಟ್ ಆಗಿ ಜಾಯ್ನ್ ಆದರೆ ಅದ್ರ ಲಿಂಕ್ ಕೂಡ ಡಿಸ್ಕ್ರಿಪ್ಷನಲ್ಲೇ ಇರುತ್ತೆ. ಅದರಿಂದ ಏನು ಅಡ್ವಾಂಟೇಜು ಅಂದರೆ ನಿಮಗೆ ಯಾವುದೇ ಒಂದು ವೀಡಿಯೋಸ್ ಯೂಟ್ಯೂಬಲ್ಲಿ ಹಾಕಿದ್ರೆ ನೋಟಿಫಿಕೇಷನ್ ಬಂದಿಲ್ಲ ಅಂದರೆ ವಾಟ್ಸಪ್ಪಲ್ಲಿ ಬಂದೇ ಬರುತ್ತೆ. ಅದರಿಂದ ಕೂಡ ನನ್ನ ಯೂಟ್ಯೂಬ್ ಚಾನಲ್ನ ನೀವು ರೀಚ್ ಮಾಡ್ಬೋದು. ಆ್ಯಂಡ್ ನಿಮ್ಗೆ ಏನೇ ಒಂದು ಡೌಟ್ಸ್ ಇದ್ದರೂ ಕಮೆಂಟ್ ಮಾಡ್ಬೋದು, ಇಲ್ಲ ನಾನು ಅದೇ ನಂಬರ್ಗೆ ಮೆಸೇಜ್ ಮಾಡಿ ನಾನು ಕ್ಲಾರಿಫೈ ಮಾಡ್ತೀನಿ. ಇದು ಸೆಕೆಂಡ್ ಸೀನ್. ಆ್ಯಂಡ್ ನಂದಿದೆಯಾ ಯೂಟ್ಯೂಬ್ ಚಾನಲಲ್ಲಿ ಆಲ್ಮೋಸ್ಟ್ ಎಲ್ಲ ನಿಮಗೆ ಕ್ವಶನ್ ಪೇಪರ್ ವೀಡಿಯೋಸ್, ಇಂಪಾರ್ಟೆಂಟ್ ಕ್ವಶನ್ಸ್ ಎಲ್ಲ ನಿಮಗೆ ಬರ್ತಾ ಇರುತ್ತೆ ನೋಟಿಫಿಕೇಷನ್ಸು. ಅದಕ್ಕೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಮರೀದಿರ ಚೆಕ್ಔಟ್ ಆಗಿ ಒಂದ್ಕಿತ ಸಬ್ಸ್ಕ್ರೈಬ್ ಆಗಿ. ಆ್ಯಂಡ್ ಫಸ್ಟ್ ಸೆಮ್ ಅವ್ರಿಗೆ ಆ್ಯಸ್ ಪರ್ SCP ಪ್ರಕಾರ ಯಾವುದೇ ನೋಟ್ಸ್ ಬೇಕಂದ್ರೂ ಆ ನಂಬರ್ಗೆ, ಡಿಸ್ಕ್ರಿಪ್ಷನಲ್ಲಿರೋ ನಂಬರ್ಗೆ ಮೆಸೇಜ್ ಮಾಡಿ ನಿಮಗೆ ನೋಟ್ಸ್ ಅನ್ನೋದು ಸಿಗುತ್ತೆ. ಆ್ಯಂಡ್ ಬ್ಯಾಕ್ಗ್ರೌಂಡಲ್ಲಿ ಸ್ವಲ್ಪ ಸೌಂಡ್ ಇದೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಆ್ಯಂಡ್ ಥರ್ಡ್ ಸೀನ್.
ಆ್ಯಂಡ್ ಇಲ್ಲಿಗೆ ಸಮ್ಮರಿ ಅನ್ನೋದು ಎಂಡ್ ಆಗ್ತಿದೆ ನಾಟಕದು. ತುಂಬ ಲಾಂಗ್ ಇದೆಯಲ್ಲ. ಸೊ ಆ್ಯಂಡ್ ಇದಕ್ಕೆ ನಾಟಕಕ್ಕೆ ನಿಮಗೆ 30 ಮಾರ್ಕ್ಸ್ ಏನೋ ಇದೆ ಅನಿಸುತ್ತೆ. ನಾನು ಕ್ವಶನ್ ಪೇಪರ್ ಎಕ್ಸ್ಪ್ಲೇನ್ ಮಾಡೋವಾಗ ಪ್ರತಿಯೊಂದು ಎಕ್ಸ್ಪ್ಲೇನ್ ಮಾಡ್ತೀನಿ. ಪೊಯಮ್ಗೆ ಎಷ್ಟು, ಲೆಸನ್ಗೆ ಎಷ್ಟು, ನಾಟಕಕ್ಕೆ ಎಷ್ಟು ಮಾರ್ಕ್ಸ್ ಎಲ್ಲ ಡಿವೈಡ್ ಆಗಿದೆ ಅಂತ. ಆ್ಯಂಡ್ ಆಲ್ರೆಡಿ ಪ್ರೀವಿಯಸ್ ಇಯರ್ದು ಕ್ವಶನ್ ಪೇಪರ್ ಅಂದರೆ ಆಲ್ರೆಡಿ ಒಂದು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಅದು ಬಂದು ಡಿಸ್ಕ್ರಿಪ್ಷನಲ್ಲೇ ಲಿಂಕಲ್ಲೇ ಸಿಗುತ್ತೆ ಪ್ಲೇ ಲಿಸ್ಟಲ್ಲಿ. ಅದು ಬೇಕು ಅಂದರೆ ಚೆಕ್ಔಟ್ ಮಾಡ್ಬೋದು. ಇವಾಗ ಹೊಸ್ದಾಗಿ ಹೋದ ವರ್ಷ ಕ್ವಶನ್ ಪೇಪರ್ ಇರುತ್ತಲ್ಲ, ಅದನ್ನು ನಾನು ಈ ವರ್ಷ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಅದನ್ನು ಇನ್ನೂ ಎಕ್ಸ್ಪ್ಲೇನ್ ಮಾಡಿ ನಾನು ವೀಡಿಯೋ ಅಪ್ಲೋಡ್ ಮಾಡ್ತೀನಿ. ಓಕೆ, ಸಿ ಇನ್ ನೆಕ್ಸ್ಟ್ ವೀಡಿಯೋ.